ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೊಸ ಪಾನ್ ಕಾರ್ಡ್ ಅಂದರೆ 2026ನೇ ಇಸ್ವಿಯಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಹೊಸ ಪಾನ್ ಕಾರ್ಡ್ಗೆ ನಾವು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಬಳಿ UT ಫ್ರಾಂಚೈಸಿ ಇದ್ದರೆ ನೋಡಿ, ಆನ್ಲೈನ್ ಮೂಲಕ ಇಲ್ಲಿ ಪಾನ್ ಕಾರ್ಡ್ ಅಪ್ಲೈ ಮಾಡಲು ಇಲ್ಲಿ ಆಧಾರ್ ಕಾರ್ಡ್ ಜೊತೆಗೆ SSLC ಮಾಸ್ ಕಾರ್ಡ್ ಅಥವಾ DL, ವೋಟರ್ ID, ಬರ್ತ್ ಸರ್ಟಿಫಿಕೇಟ್ ಅಥವಾ ಮ್ಯಾರೇಜ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಬೇಕಾಗುತ್ತೆ. ಮುಂಚೆ ಕೇವಲ ಆಧಾರ್ ಕಾರ್ಡ್ ಮುಖಾಂತರ ನಾವು ಪಾನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದಾಗಿತ್ತು. ಈಗ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಯಾವುದಾರ ಒಂದು ಇಷ್ಟರಲ್ಲಿ ದಾಖಲಾತಿಗಳು ಬೇಕಾಗುತ್ತೆ. ಹೌದು ಸ್ನೇಹಿತರೆ, ನೋಡಿ ಇಲ್ಲಿ ನ್ಯೂ ಪಾನ್ 49 ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಯಾನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಆಫ್ ಪ್ಯಾನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರ ನೋಡಿ ಇಲ್ಲಿ ಈ ಥರ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಿಸಿಕಲ್ ಮೋಡ್ ಅಂತ ನಾವು ಫಸ್ಟಿಗೆ ಟಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಫಿಸಿಕಲ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ವೆದರ್ ಯು ಆರ್ ಫ್ರಮ್ ಡಿಫೆನ್ಸ್ NRI ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ಯಾನ್ ಕಾರ್ಡ್ ಮೋಡು ಬೋತ್ ಫಿಸಿಕಲ್ ಪ್ಯಾನ್ ಕಾರ್ಡ್ ಆ್ಯಂಡ್ ಈ ಪ್ಯಾನ್ ಮೇಲೆ ಟಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ನೋಡಿ, ಇಲ್ಲಿ ಫುಲ್ ನೇಮ್ ಇಲ್ಲಿ ಟೈಪ್ ಮಾಡಬೇಕು. ಇನಿಷಿಯಲ್ ಇದ್ದರೆ ಎಕ್ಸ್ಪ್ಯಾಂಡೆಡ್ ಫಾರಮಲ್ಲೇ ಬರೀಬೇಕು. ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮ್ ಯಾವುದು ಅನ್ವಯ ಆಗುತ್ತೆ ಇಲ್ಲಿ ಟೈಪ್ ಮಾಡಬೇಕು. ಸಿಂಗಲ್ ನೇಮ್ ಇದ್ದರೆ ಲಾಸ್ಟ್ ನೇಮಲ್ಲಿ ಟೈಪ್ ಮಾಡಬೇಕು. ಎರಡು ನೇಮ್ ಇದ್ದರೆ ಫಸ್ಟ್ ನೇಮಲ್ಲಿ ಫಸ್ಟ್ ನೇಮ್ ಮತ್ತು ಎರಡನೇ ನೇಮ್ ಲಾಸ್ಟ್ ನೇಮಲ್ಲಿ ಟೈಪ್ ಮಾಡಬೇಕು. ಮೂರು ನೇಮ್ ಇದ್ದರೆ ಫಸ್ಟ್, ಮಿಡಲ್, ಲಾಸ್ಟ್ ನೇಮ್ ಈ ಥರ ನಾವು ಟೈಪ್ ಮಾಡಬೇಕು. ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ರೆಸಿಡೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಇಲ್ಲಿ ರೆಸಿಡೆಂಟ್ ಅಂತ ಸೆಲೆಕ್ಟ್ ಮಾಡಿ. ಭಾಳ ಈಸಿಯಾಗಿ ಸಿಂಪಲ್ಲಾಗಿ ನಾವು ಅಪ್ಲೈ ಮಾಡ್ಬೋದು. ಇಲ್ಲಿ ಮುಂಚೆ ಸ್ವಲ್ಪ ಬದಲಾವಣೆ ಆಗಿದೆ. ಫಾರ್ಮ್ ಕೂಡ ಇಲ್ಲಿ ಬದಲಾವಣೆ ಆಗಿದೆ. 2026 ಏಪ್ರಿಲಿಂದ ಹಳೆಯ ಫಾರಮ್ ಅನ್ವಯ ಆಗೋದಿಲ್ಲ. ಹೊಸ ಫಾರಮ್ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಅಲ್ಲಿ ಹೋಗಿಬಿಟ್ಟು ನೀವು ಫಾರ್ಮ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಗೂಗಲ್ನಲ್ಲಿ ಕೂಡ ನೀವು ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡ್ಕೊಂಡು ಫಿಲ್ ಮಾಡ್ಕೊಂಡು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಳೆ ಫಾರ್ಮ್ ಈಗ ನಡೆಯಲ್ಲ. ಇಲ್ಲಿ ರೆಸಿಡೆನ್ಸ್ ಸ್ಟೇಟ್ ಸೆಲೆಕ್ಟ್ ಮಾಡಿ. ನಂತರ ರೆಪ್ರೆಸೆಂಟೇಟಿವ್ ಅಸೆಸಿ ಇದು ಮೈನರ್ಗಾಗಿರುತ್ತೆ, ಇದನ್ನು ಹಾಗೆ ಬಿಡಬೇಕು. ಅಪ್ಲಿಕೆಂಟ್ ಆಧಾರ್ ಡೀಟೇಲ್ ಇಲ್ಲಿ ಆಧಾರ್ ನಂಬರ್ ಹಾಕಿ ನೇಮ್ ಆ್ಯಸ್ ಪರ್ ಆಧಾರ್ ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ನೋಡಿ ಡಾಕ್ಯುಮೆಂಟ್ ಸಬ್ಮಿಟೆಡ್ ಫಾರ್ ಪ್ರೂಫ್ ಆಫ್ ಅಡ್ರೆಸ್ಸಿಗೆ ನಾವು ಇಲ್ಲಿ ಆಧಾರ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಡಾಕ್ಯುಮೆಂಟ್ ಸಬ್ಮಿಟೆಡ್ ಫಾರ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ಗೆ ಬೇರೆ ದಾಖಲೆ ಕೊಡಬೇಕು. ಆಧಾರ್ ಕಾರ್ಡ್ ಬಿಟ್ಟು ನಾವು ಬೇರೆ ಇಲ್ಲಿ ಡಾಕ್ಯುಮೆಂಟ್ ಕೊಡಬೇಕು. ಮುಂಚೆ ಕೇವಲ ಆಧಾರ್ ಕಾರ್ಡಿಂದ ನಾವು ಅಪ್ಲೈ ಮಾಡ್ಬೋದಾಗಿತ್ತು. ಈಗ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಬೇರೆ ದಾಖಲೆ ಕೊಡಬೇಕು. ಅಂದರೆ ಡೇಟ್ ಆಫ್ ಬರ್ತಿಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು, ಇಲ್ಲಾಂದರೆ SSLC ಮಾಸ್ ಕಾರ್ಡ್ ಕೊಡ್ಬೋದು. ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟ್ ಕೂಡ ನಾವು ಇಲ್ಲಿ ಹಾಕ್ಬೋದು. ವೋಟರ್ ID ಕೊಡ್ಬೋದು, ಮ್ಯಾರೇಜ್ ಸರ್ಟಿಫಿಕೇಟ್ ಯಾವುದಾರ ಒಂದು ಇಲ್ಲಿ ಡಾಕ್ಯುಮೆಂಟ್ ಪ್ರೂಫ್ ಅಡ್ರೆಸ್ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ನಾವು ಸೆಲೆಕ್ಟ್ ಮಾಡಬೇಕು. ಕಸ್ಟಮರ್ನ ನೀವು ಕೇಳಿಕೊಂಡು ಡಾಕ್ಯುಮೆಂಟ್ ಪ್ರೂಫ್ ಅಂದರೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ SSLC ಮಾಸ್ ಕಾರ್ಡ್ ಇಲ್ಲ ಅಂದರೆ ವೋಟರ್ ID ಕೂಡ ನಾವು ಇಲ್ಲಿ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಹಾಕ್ಬೋದು. ನಂತರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ಸ್ಟೆಪ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ರೆಫರೆನ್ಸ್ ನಂಬರ್ ಜನ್ರೇಟ್ ಆಗಿರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಮೊಬೈಲ್ ISD ಕೋಡ್ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು. ಇದ್ರ ಮೇಲೆ ಟಿಕ್ ಮಾಡಿದರೆ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಬರುತ್ತೆ. ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಕಸ್ಟಮರ್ನ ಮೊಬೈಲ್ ನಂಬರ್ ಹಾಕಬೇಕು. ಕಸ್ಟಮರ್ ಬಳಿ ಇಮೇಲ್ ID ಇದ್ದರೆ ಇಮೇಲ್ ID ಹಾಕಿ, ಇಲ್ಲಾಂದರೆ ನಿಮ್ಮದೇ ಇಮೇಲ್ ID ಕೊಡಿ. ಯಾಕಂದರೆ 3-4 ಡೇಸಲ್ಲಿ ಸಾಫ್ಟ್ ಕಾಪಿ ಇಮೇಲಿಗೆ ಬಂದಿರುತ್ತೆ. ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಇಲ್ಲಿ ವೆದರ್ ಫಾದರ್ ಮದರ್ ಈಸ್ ಎ ಸಿಂಗಲ್ ಪೇರೆಂಟ್ ಏನಾರ ಇದ್ದರೆ ಫಾದರ್ ಅಥವಾ ಮದರ್ ಇದ್ದರೆ ಎಸ್ ಅಂತ ಟಿಕ್ ಮಾಡಬೇಕು. ಇಬ್ಬರು ಇದ್ದರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಮುಂಚೆ ಎಸ್ ಅಂತ ಟಿಕ್ ಮಾಡಿ ನಾವು ಫಾದರ್ನ ಡೀಟೇಲ್ಸ್ ಕೊಡಬೇಕಾಗಿತ್ತು. ಈಗ ಬೋತ್ ಪೇರೆಂಟ್ಸ್ ಅಂದರೆ ಫಾದರ್ ಮತ್ತು ಮದರ್ ಇಬ್ಬರ ಹೆಸರಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ಮುಂಚೆ ಕೇವಲ ಫಾದರ್ ನೇಮ್ ಅಥವಾ ಮದರ್ ನೇಮ್ ಕೊಡಬೇಕಾಗಿತ್ತು. ಇಲ್ಲಿ ಸಿಂಗಲ್ ಪೇರೆಂಟ್ ಇಲ್ಲ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಇಬ್ಬರ ಅಂದರೆ ತಂದೆ ಮತ್ತು ತಾಯಿಯ ಹೆಸರನ್ನು ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. ಆದ್ದರಿಂದ ನೀವು ತಂದೆ ತಾಯಿಯ ಆಧಾರ್ ಕಾರ್ಡ್ ಕೂಡ ಇಲ್ಲಿ ತೆಗೆದುಕೊಂಡು ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಬೇಕು ಹೆಸರು. ನೋಡಿ ಇಲ್ಲಿ ಫಾದರ್ ನೇಮ್ ಬಂದಿರುತ್ತೆ. ಫಾದರ್ ನೇಮ್ ಸೆಲೆಕ್ಟ್ ಮಾಡಿ ಫಾದರ್ ನೇಮ್ ಹಾಕಬೇಕು. ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಹಾಕಿ. ಮತ್ತು ಮದರ್ ನೇಮ್ ಕೂಡ ಇಲ್ಲಿ ನಾವು ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕು. ಕರೆಕ್ಷನಿಗೆ ಇದು ಬೇಕಾಗಿಲ್ಲ. ಹೊಸ ಪಾನ್ ಕಾರ್ಡ್ಗೆ ನೀವು ಏನಾರು ಅಪ್ಲೈ ಮಾಡ್ತಾಯಿದ್ರೆ ಬೋತ್ ಪೇರೆಂಟ್ಸ್ನ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡಬೇಕು. ಹೆಸರೆಲ್ಲ ಟೈಪ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆಮೇಲೆ ನೋಡಿ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡಬೇಕು. ಆಧಾರ್ ಕಾರ್ಡಿನಲ್ಲಿ ಏನಿರುತ್ತೆ ಅಡ್ರೆಸ್ ಅದನ್ನು ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. ಪಿನ್ ಕೋಡ್ ಹಾಕಬೇಕು. ಡಿಸ್ಟ್ರಿಕ್ಟ್ ಎಲ್ಲ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಸೋರ್ಸ್ ಆಫ್ ಇನ್ಕಮ್ ನೋಡಿ ಯಾವುದಾರ ಒಂದು ನೀವು ಟಿಕ್ ಮಾಡಿ. ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕೂಡ ನಾವು ಇಲ್ಲಿ ಟಿಕ್ ಮಾಡ್ಕೋಬೋದು.
ಸ್ಯಾಲ್ರಿ ಪರ್ಸನ್ ಇದ್ದರೆ ಸ್ಯಾಲ್ರಿ ಅಂತ ನಾವು ಟಿಕ್ ಮಾಡಬೇಕು. ಇಲ್ಲಾಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಲ್ಲ ನೋ ಇನ್ಕಮ್ ಕೂಡ ನಾವು ಮೆನ್ಷನ್ ಮಾಡ್ಬೋದು. ಇಲ್ಲಿ ನೋಡಿ ಆಕ್ಸೆಸಿಂಗ್ ಆಫೀಸರ್ ಕೋಡ್ AO ಕೋಡ್ ಇಲ್ಲಿ ಬಂದಿರುತ್ತೆ, ಏರಿಯಾ ಕೋಡ್, AO ಟೈಪ್ ಕೋಡು, ರೇಂಜ್ ಕೋಡ್ ಮತ್ತು AO ನಂಬರ್. ಇದನ್ನು ನೀವು ನೋಡಿಕೊಂಡು ಫಾರಮ್ ಮೇಲೆ ಇದೇ ಥರ ನೀವು ಬರಿಬೇಕು. ಫಾರಮಲ್ಲಿ ಬಾಕ್ಸ್ ಬಂದಿರುತ್ತೆ, ಅಲ್ಲಿ ನಾವು ಇದನ್ನು ಟೈಪ್ ಮಾಡಬೇಕು, ಅಂದರೆ ಬರಿಬೇಕು. ಮ್ಯಾನ್ಯಲಾಗಿ ನೀವೇನು ಫಾರಮ್ ಫಿಲ್ ಮಾಡ್ತೀರಾ ಅಲ್ಲಿ ಕೂಡ ನೀವು ಇದನ್ನು ನೋಡಿಕೊಂಡು ಫಿಲ್ ಮಾಡಿ. ನಂತರ ಇಲ್ಲಿ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ, ವೆರಿಫೈರ್ ನೇಮ್ ಇಲ್ಲಿ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿದ ನಂತರ ವೆರಿಫೈರ್ ನೇಮ್ ಬಂದಿರುತ್ತೆ, ಅಂದರೆ ಕ್ಯಾಂಡಿಡೇಟ್ ನೇಮ್ ಇಲ್ಲಿ ಬಂದಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಂತರ ವೆರಿಫಿಕೇಷನ್ ಡೆಸಿಗ್ನೇಷನ್ ಸೆಲ್ಫ್ ಅಂತ ಬಂದಿರುತ್ತೆ. ವೆರಿಫಿಕೇಷನ್ ಪ್ಲೇಸ್ ಏನಿದೆ ಅದು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಡಾಕ್ಯುಮೆಂಟ್ ಎಲ್ಲ ಇಲ್ಲಿ 200 DPI ಕಲರಲ್ಲಿ ಸ್ಕ್ಯಾನ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸಪ್ರೇಟಾಗಿ ನೀವು ಏನಾರ ಫೋಟೋ ಸಿಗ್ನೇಚರ್ ಏನಾರ ಅಪ್ಲೋಡ್ ಮಾಡಬೇಕಂದ್ರೆ ಅದನ್ನು ಸಪ್ರೇಟಾಗಿ ಸ್ಕ್ಯಾನ್ ಮಾಡಬೇಕು. ಇಲ್ಲಾಂದರೆ ಒಂದೇ ಫಾರಮ್ನ ನೀವು 200 DPIಯಲ್ಲಿ ಮಾಡಬೇಕು. ನಂತರ ಪೆಂಡಿಂಗ್ ಅಪ್ಲಿಕೇಶನ್ ಅಂತ ಏನಾರ ನೀವು ಸರ್ವರ್ ಏನಾರ ಹೋಗಿದರೆ ಮಧ್ಯದಲ್ಲಿ ಏನಾರ ನೀವು ಅಪ್ಲೈ ಮಾಡೋ ಸಮಯದಲ್ಲಿ ಸರ್ವರ್ ಏನಾರ ಬ್ಯುಸಿ ಬಂತಂದರೆ ಇಲ್ಲಿ ನೀವು ಚೆಕ್ ಮಾಡಿ ನೋಡ್ಕೋಬೋದು. ನೋಡಿ ಇಲ್ಲಿ ಪೆಂಡಿಂಗ್ ಅಪ್ಲಿಕೇಶನ್ ಫಾರ್ ಲಾಟ್ ಅಂತ ಇರುತ್ತೆ ನೋಡಿ. ಸರ್ವರ್ ಬ್ಯುಸಿಯಾಗಿ ಒಮ್ಮೆ ಅರ್ಧಕ್ಕೆ ಅದು ಸ್ಟಾಪ್ ಆಗಿರುತ್ತೆ. ಮತ್ತೆ ಇಲ್ಲಿ ನೀವು ಬಂದು ಪೆಂಡಿಂಗ್ ಅಪ್ಲಿಕೇಶನ್ ಫಾರ್ ಲಾಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅದನ್ನು ಚೆಕ್ ಮಾಡಿ ನೀವು ಮತ್ತೆ ಎಡಿಟ್ ಮಾಡಿ ಕಂಪ್ಲೀಟ್ ಮಾಡ್ಬೋದು. ಏನಾರ ಹೆಸರು ಏನಾರ ಮಿಸ್ಟೇಕ್ ಆಗಿದರೆ ಮತ್ತೆ ಸರಿ ಮಾಡ್ಕೋಬೋದು. ನೋಡಿ ಇಲ್ಲಿ ಸ್ಕ್ಯಾನಿಂಗ್ ಸ್ಪೆಸಿಫಿಕೇಷನ್ ಫೋಟೋ 300 DPI ಕಲರ್ 213x213 ಪಿಕ್ಸೆಲ್ ಇಟ್ಕೊಂಡು 30 KB ಒಳಗೆ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸಪ್ರೇಟಾಗಿ ಏನಾರ ಫೋಟೋ ಸಿಗ್ನೇಚರ್ ಫಾರಮ್ ಏನಾರ ಅಪ್ಲೋಡ್ ಮಾಡ್ತಾ ಇದ್ದರೆ ಸಿಗ್ನೇಚರ್ ಇಲ್ಲಿ 600 DPI ಬ್ಲ್ಯಾಕ್ ಆ್ಯಂಡ್ ವೈಟ್ ಸೈಜ್ ಇಲ್ಲಿ KB ಸೈಜ್ 60 KB ಒಳಗಿರ್ಬೇಕು. ಸಿಗ್ನೇಚರ್ ಫೋಟೋದು 30 KB ಒಳಗಿರಬೇಕು. ಮತ್ತು ಪಿಕ್ಸೆಲ್ ನೋಡಿ 300 DPI ಕಲರ್ 213x213 ಫೋಟೋಗೆ ಮಾತ್ರ ಇದು. ಸಿಗ್ನೇಚರಿಗೆ 600 DPI ಬ್ಲ್ಯಾಕ್ ಆ್ಯಂಡ್ ವೈಟ್ 60 KB ಒಳಗಿರಬೇಕು. ಫೋಟೋ ಮತ್ತು ಸಿಗ್ನೇಚರ್ ಮತ್ತು ಫಾರಮ್ ಸಪ್ರೇಟಾಗಿ ಏನಾರ ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ಇದನ್ನು ಫಾಲೋ ಮಾಡಬೇಕು. ಇಲ್ಲ ಡೈರೆಕ್ಟಾಗಿ ಒಂದೇ ಫಾರಮ್ ಅಂದರೆ 200 DPI ಕಲರಲ್ಲಿ ಫಾರಮ್ ಮತ್ತು ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಕೂಡ ನಾವು ಅಪ್ಲೋಡ್ ಮಾಡ್ಕೋಬೋದು. ನೋಡಿ ಕೆಲವೊಮ್ಮೆ ಸರ್ವರ್ ಇಶ್ಯೂ ಆದರೆ ಈ ಥರ ನಿಮಗೆ ಬಂದಿರುತ್ತೆ, ಯಾವ್ದಾರು ಮ್ಯಾಚ್ ಯೂಸಿಂಗ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಪಾರ್ಷಿಯಲ್ ಅಂತ ಏನಾರು ಬಂದರೆ ಸರ್ವರ್ ಏನಾರು ಇಶ್ಯೂ ಇರುತ್ತೆ. ಇಲ್ಲಾಂದರೆ ನೀವು ಆಧಾರ್ ಕಾರ್ಡಿನಲ್ಲಿರುವ ಅಂಥ ಹೆಸರು ಏನಾರ ಟೈಪಿಂಗ್ ಮಿಸ್ಟೇಕ್ ಏನಾರು ಆಗಿದರೆ ಅದು ಆವಾಗ ಕೂಡ ಈ ಥರ ಬರುತ್ತೆ. ಮತ್ತೊಮ್ಮೆ ನೀವು ಚೆಕ್ ಮಾಡಿ ಇಲ್ಲಿ ಮೆನ್ಷನ್ ಮ್ಯಾಚ್ ಅಂತ ಇಲ್ಲಿ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗಿರಬೇಕು. ಆಧಾರ್ ಕಾರ್ಡ್ ಪಕ್ಕ ಮೆನ್ಷನ್ಡ್ ಆ್ಯಂಡ್ ಮ್ಯಾಚ್ ಅಂತ ಬಂದಿದ್ದರೆ ಇದು ಕಂಪ್ಲೀಟ್ ಸಕ್ಸಸ್ ಆಗಿ ಇದು ಮ್ಯಾಚ್ ಆಗಿದೆ ಅಂತ. ಆವಾಗ ನಾವು ಈ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡಿಕೊಂಡು ಕಸ್ಟಮರ್ ಕೊಡ್ಬೋದು. ನಂತರ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮತ್ತೆ ಇಲ್ಲಿ ಪ್ಯಾನ್ ಫಾರ್ಮ್ 1949 ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೋಬೇಕು. ಏನಾರ ಅಬ್ಜೆಕ್ಷನಲ್ಲಿ ಏನಾರ ಬಂದಿದ್ದರೆ ಫೈಂಡ್ ಅಪ್ಲಿಕೇಶನ್ ಅಂಡರ್ ಅಬ್ಜೆಕ್ಷನ್ ಕೂಡ ನೀವು ಇಲ್ಲಿ ಚೆಕ್ ಮಾಡಿ ನೋಡ್ಕೋಬೋದು ಏನಾರ ಅಪ್ಲೋಡ್ ಆಗಿಲ್ಲ ಅಂದರೆ. ಇಲ್ಲಿ ಮಿಸಿಲೇನಸ್ ಇದೆ ಮತ್ತು ಇಲ್ಲಿ ಆಬ್ಜೆಕ್ಷನ್ ನಾವು ಏನಾರ ಕಂಪ್ಲೀಟ್ ಆಗಿಲ್ಲ ಅಂದರೆ ಇಲ್ಲಿ ಚೆಕ್ ಮಾಡಿ ನೋಡ್ಕೋಬೋದು. ಕೆಲವೊಮ್ಮೆ ಪಾನ್ ಕಾರ್ಡ್ ರಿಜೆಕ್ಟ್ ಆಗಿರುತ್ತೆ, ಅಂಥ ಸಮಯದಲ್ಲಿ ನೀವು ಪ್ಯಾನ್ ಅಬ್ಜೆಕ್ಷನಲ್ಲಿ ಹೋಗಿಬಿಟ್ಟು ಹೊಸ ಪಾನ್ ಕಾರ್ಡ್ ಏನಾರು ಅಪ್ಲೈ ಮಾಡಿದರೆ 49A ಮತ್ತು ಕರೆಕ್ಷನ್ ಏನಾರು ಹಾಕಿದರೆ ಕರೆಕ್ಷನಲ್ಲಿ ಚೆಕ್ ಮಾಡಿ ನೋಡ್ಕೋಬೋದು. ಎಡಿಟ್ ಮಾಡಿ ಕಂಪ್ಲೀಟ್ ಆದ ನಂತರ ಮತ್ತೆ ಈಗ ಡಾಕ್ಯುಮೆಂಟ್ ನಾವು ಅಪ್ಲೋಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಮ್ಯಾನ್ಯಲಾಗಿ ನೀವು ಏನಾರ ಅಪ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಮತ್ತು ಫಾರಮ್ನ ಸಪ್ರೇಟಾಗಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಫಾರಮ್ನ 200 DPI ಕಲರಲ್ಲಿ ಫ್ರಂಟ್ ಬ್ಯಾಕ್ ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ಸ್ಕ್ಯಾನ್ ಮಾಡ್ಕೋಬೇಕು. ಫೋಟೋನ JPG ಫಾರ್ಮೆಟಲ್ಲಿ ಮತ್ತು ಸಿಗ್ನೇಚರನ್ನು JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ 2 ಆಪ್ಷನ್ ಇದೆ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು. ಮ್ಯಾನ್ಯಲಾಗಿ ಮಾಡ್ಬೋದು. ಇಲ್ಲಿ ಅಪ್ಲೋಡ್ ಕ್ರಾಪ್ ಫೈಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು 200 DPIಯಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಮತ್ತು ಡಾಕ್ಯುಮೆಂಟ್ ಎಲ್ಲ ಫಾರಮ್ನ ಸ್ಕ್ಯಾನ್ ಮಾಡ್ಕೋಬೇಕು. ಒಂದೇ ಫೈಲ್ PDF ಫೈಲಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಕ್ರಾಪ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಕೋಬಹುದು. ಕೇವಲ ಅಪ್ಲೋಡ್ ಅಂತ ಇದೆಯಲ್ಲ, ಮ್ಯಾನ್ಯಲಾಗಿ ಫೋಟೋ ಬೇರೆ ಸಿಗ್ನೇಚರ್ ಬೇರೆ ಮತ್ತು ಫಾರ್ಮ್ ಸಪ್ರೇಟಾಗಿ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಆ್ಯಂಡ್ ಕ್ರಾಪ್ ಅಂತ ಇದೆಯಲ್ಲ, ಒಂದೇ ಫಾರಮ್ ಅಂದರೆ 200 DPI ಫೋಟೋ ಮತ್ತು ಸಿಗ್ನೇಚರ್ ಸಪ್ರೇಟಾಗಿ ನಾವು ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. 200 DPIಯಲ್ಲಿ ನಾವು ಸ್ಕ್ಯಾನ್ ಮಾಡಿ ಫ್ರಂಟ್ ಬ್ಯಾಕ್ ಮತ್ತು ಡಾಕ್ಯುಮೆಂಟ್ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು. ನೋಡಿ ಎಲ್ಲ ಫಾರಮ್ಮು ಮತ್ತು ಬಂದಿರುತ್ತೆ. ಇಲ್ಲಿ ಫೋಟೋ ಸಿಗ್ನೇಚರ್ ಸಪ್ರೇಟ್ ಇರಲ್ಲ.
ಇಲ್ಲಿ ನಾವು ರೊಟೇಟ್ ರೈಟ್ ಮತ್ತು ರೊಟೇಟ್ ಲೆಫ್ಟ್ ಮಾಡಿಕೊಂಡು ಫೋಟೋನ ಕರೆಕ್ಟಾಗಿ ಬಂದಂಗೆ ಮಾಡ್ಕೋಬೋದು. ಇಲ್ಲಿ ಏನಾರು ಕ್ರಾಸ್ ಆಗಿ ಏನಾರು ಸ್ಕ್ಯಾನ್ ಆಗಿದ್ದರೆ ನಂತರ ಇದನ್ನು ಕ್ರಾಪ್ ಮಾಡ್ಕೋಬೇಕು. ಫೋಟೋ ಮಾತ್ರ ಇಲ್ಲಿ ನಾವು ಕ್ರಾಪ್ ಅಂತ ಇದೆ ನೋಡಿ, ಇಮೇಜ್ ಕ್ರಾಪ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ಕ್ರಾಪ್ ಮಾಡ್ಕೋಬೇಕು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಸ್ಕ್ಯಾನನ್ನು ನಂತರ ಸಿಗ್ನೇಚರನ್ನು ಕೂಡ ನಾವು ಕ್ರಾಪ್ ಮಾಡ್ಕೊಂಡು ಇದು ಕೂಡ ನಾವು ಸಪ್ರೇಟಾಗಿ ತಗೋಬೋದು. ನೋಡಿ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮಾಡ್ಕೋಬೇಕು. ನೋಡಿ ಇಷ್ಟೇ ಸ್ನೇಹಿತರೆ, ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಫಾರ್ ಅಪ್ಲಿಕೇಶನ್ ನಂಬರ್ ಅಂತ ಬಂದಿದೆ ನೋಡಿ. ಈ ರೀತಿಯಾಗಿ ನಾವು ಈಸಿಯಾಗಿ ಸುಲಭವಾಗಿ ಹೊಸ ಪಾನ್ ಕಾರ್ಡ್ಗೆ ಇಲ್ಲಿ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ. ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವಿಡಿಯೋಸ್ ನೋಡಲಿಕ್ಕೆ ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸ್ನೇಹಿತರೆ, ಫಾರ್ಮ್ ಏನಾರ ಬೇಕಿದ್ದರೆ ನಿಮಗೆ ಇದು ಹೊಸ ಪಾನ್ ಕಾರ್ಡ್ ಮತ್ತು ಕರೆಕ್ಷನ್ ಫಾರ್ಮ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿಬಿಟ್ಟು ನೀವು ಜಾಯಿನ್ ಮಾಡ್ಕೊಂಡು ಫಾರಮ್ನ ಡೌನ್ಲೋಡ್ ಮಾಡ್ಕೋಬೋದು. ಧನ್ಯವಾದಗಳು.